ನನ್ನ ಪ್ರೀತಿಯ ಗೆಳೆಯರೇ, ನರ್ಸಿಂಗ್ ಬಾಂಧವರೇ, ನರ್ಸಿಂಗ್ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಚಾರ ಏನು ಅಂತಂದರೆ, ಕರ್ನಾಟಕ ರಾಜ್ಯಪತ್ರ ಅಧಿಕೃತವಾಗಿ ಪ್ರಕಟಿಸಲಾದದ್ದು ವಿಶೇಷ ರಾಜ್ಯಪತ್ರಿಕೆ ಬಗ್ಗೆ ನಾವು ಚರ್ಚೆ ಮಾಡೋಣ ಸ್ನೇಹಿತರೆ. ಹೌದು, ನಾವು ಇವತ್ತು ಚರ್ಚೆ ಮಾಡ್ತಾ ಇರೋದು ವರ್ಗಾವಣೆ ಸಂಬಂಧಿಸಿದ್ದು ಹೊಸ ಹೊಸ ಕಾನೂನುಗಳ ಆಯಾಮಗಳ ಬಗ್ಗೆ ನಾವು ಚರ್ಚಿಸ್ತಾ ಇದ್ದೀವಿ ಈ ಒಂದು ವಿಡಿಯೋದಲ್ಲಿ. ಸೊ ಯಾರಾದರೂ ಹೊಸದಾಗಿ ಬಂದಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನಿಮಗೆ ಸರಿ ಅನಿಸಿದರೆ ವಿಡಿಯೋ ಕಂಪ್ಲೀಟಾಗಿ ನೋಡಿಕೊಂಡು ಆಮೇಲೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸೊ ದಟ್ ಇನ್ಫಾರ್ಮೇಟಿವ್ ವಿಡಿಯೋಸ್ ನಾನು ನಿಮ್ಮೊಂದಿಗೆ ಶೇರ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಅದಲ್ಲದೆ ಸರ್ಕಾರಿ ನೌಕರರಿಗೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಕಾರ್ಯನಿರತರಾದಂತಹ ಸರ್ಕಾರಿ ನೌಕರರಿಗೆ ದಯವಿಟ್ಟು ತಲುಪಿಸಿ ಸ್ನೇಹಿತರೆ. ಸೊ ಬನ್ನಿ ನೋಡೋಣ ಏನಿದೆ ಇದರಲ್ಲಿ ವಿಶೇಷತೆ ಅಂತಂದರೆ, ಅಧಿಸೂಚನೆ ಕರ್ನಾಟಕ ರಾಜ್ಯ ಸಿವಿಲ್ ಸೇವೆಗಳು, ವೈದ್ಯಾಧಿಕಾರಿಗಳು ಮತ್ತು ಇತರ ಸಿಬ್ಬಂದಿ ವರ್ಗಾವಣೆ ನಿಯಂತ್ರಣ ಅಧಿನಿಯಮ 2011ರ ಕರ್ನಾಟಕ ಅಧಿನಿಯಮ ಇದರ ಪ್ರಕರಣ 12ರಲ್ಲಿನ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ರಾಜ್ಯ ಸರ್ಕಾರವು ಕರ್ನಾಟಕ ರಾಜ್ಯ ಸಿವಿಲ್ ಸೇವೆಗಳು, ವೈದ್ಯಾಧಿಕಾರಿಗಳು ಮತ್ತು ಇತರ ಸಿಬ್ಬಂದಿಯ ವರ್ಗಾವಣೆ ನಿಯಂತ್ರಣ ನಿಯಮಗಳು 2025 ತಿದ್ದುಪಡಿ ಮಾಡಲು ಉದ್ದೇಶಿಸಿರುವ ಕರಡು ನಿಯಮಗಳನ್ನು ಸದರಿ ಪ್ರಕರಣದ 1ನೇ ಉಪಪ್ರಕರಣದಲ್ಲಿನ ಅಗತ್ಯಪಡಿಸಿರುವಂತೆ ಇದರಿಂದ ಬಾಧಿತರಾಗಬಹುದಾದ ವ್ಯಕ್ತಿಗಳ ಮಾಹಿತಿಗಾಗಿ ಈ ಮೂಲಕ ಪ್ರಕಟಿಸಲಾಗಿದೆ. ಸದರಿ ಕರಡು ನಿಯಮಗಳನ್ನು ರಾಜ್ಯಪತ್ರದಲ್ಲಿ ಪ್ರಕಟಿಸಿದ 5 ದಿನಗಳ ನಂತರ ಪರಿಗಣಿಸಲಾಗುವುದು. ಈ ಒಂದು ರಾಜ್ಯಪತ್ರ ಅಂತಂದರೆ ಗೆಜೆಟಲ್ಲಿ, ಕರ್ನಾಟಕ ಗೆಜೆಟಲ್ಲಿ ಪ್ರಕಟಿಸಿ ಆಫ್ಟರ್ 5 ಡೇಸ್ ಇದನ್ನು ಪರಿಗಣಿಸಲಾಗುವುದು. ಸದರಿ ಕರಡು ನಿಯಮಗಳ ಕುರಿತು ಬಾಧಿತರಾಗುವ ವ್ಯಕ್ತಿಗಳಿಂದ ಮೇಲೆ ನಿಗದಿಪಡಿಸಲಾದ ಅವಧಿಯೊಳಗೆ ಸ್ವೀಕೃತವಾಗುವ ಸಲಹೆ ಮತ್ತು ಆಕ್ಷೇಪಣೆಗಳನ್ನು ಮಾತ್ರ ಸರ್ಕಾರವು ಪರಿಗಣಿಸಲಾಗುವುದು. ಸಲಹೆಗಳು ಮತ್ತು ಆಕ್ಷೇಪಣೆಗಳನ್ನು ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕೊಠಡಿ ಸಂಖ್ಯೆ 105, ಡಾಕ್ಟರ್ ಅಂಬೇಡ್ಕರ್ ವಿಧಿ, ವಿಕಾಸಸೌಧ, ಬೆಂಗಳೂರು ಇವರಿಗೆ ಕಳುಹಿಸಬಹುದಾಗಿದೆ. ಅಂತಂದರೆ ಯಾರಾದರೂ ಇದರ ಈ ಒಂದು ಕುಂದುಕೊರತೆಗಳಿದ್ದಾವೆ ಅಥವಾ ಏನಾದರೂ ನಿಯಮಗಳ ಕುರಿತು ಬಾಧಿತರಾಗಿರುವ ವ್ಯಕ್ತಿಗಳಿಂದ ಯಾವುದೇ ರೀತಿಯಂಥ ಸಲಹೆ ಮತ್ತು ಆಕ್ಷೇಪಣೆಗಳನ್ನು ಇದ್ದರೆ ಅವರು ಈ ಒಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳಿಗೆ ತನ್ನ ಸಲಹೆ ಮತ್ತು ಆಕ್ಷೇಪಣೆಗಳನ್ನು ಸಲ್ಲಿಸಬಹುದೆನ್ನುವಂಥ ಮಾತು ಇದರಲ್ಲಿ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ನೆಕ್ಸ್ಟ್ ಬಂದು ಕರಡು ನಿಯಮಗಳು ಏನಿದ್ದಾವೆ. ಕರಡು ನಿಯಮಗಳು ಹೆಸರು ಮತ್ತು ಪ್ರಾರಂಭ. ಈ ನಿಯಮಗಳನ್ನು ಕರ್ನಾಟಕ ರಾಜ್ಯ ಸಿವಿಲ್ ಸೇವೆಗಳು, ವೈದ್ಯಾಧಿಕಾರಿಗಳು ಮತ್ತು ಇತರ ಸಿಬ್ಬಂದಿಯ ವರ್ಗಾವಣೆ ನಿಯಂತ್ರಣ ತಿದ್ದುಪಡಿ ನಿಯಮಗಳು 2025 ಎಂದು ಕರೆಯಬಹುದು. ಈ ಒಂದು ನಿಯಮ ಏನಿದೆ ಅಂತಂದರೆ, ಕರ್ನಾಟಕ ರಾಜ್ಯ ಸಿವಿಲ್ ಸೇವೆಗಳು, ವೈದ್ಯಾಧಿಕಾರಿಗಳು ಮತ್ತು ಇತರ ಸಿಬ್ಬಂದಿಯ ವರ್ಗಾವಣೆ ನಿಯಂತ್ರಣ ತಿದ್ದುಪಡಿ ಅಮೆಂಡ್ಮೆಂಟ್ ನಿಯಮಗಳು 2025. ಈ ನಿಯಮಗಳು 27 ಮೇ 2025ರಿಂದ ಜಾರಿಗೆ ಬರತಕ್ಕದ್ದು. ನಿಯಮ 6ರ ತಿದ್ದುಪಡಿ ಕರ್ನಾಟಕ ರಾಜ್ಯ ಸಿವಿಲ್ ಸೇವೆಗಳು, ವೈದ್ಯಾಧಿಕಾರಿಗಳು ಮತ್ತು ಇತರ ಸಿಬ್ಬಂದಿಯ ವರ್ಗಾವಣೆ ನಿಯಂತ್ರಣ ನಿಯಮಗಳು 2025 ಇಲ್ಲಿ ಇನ್ನು ಮುಂದೆ ಸದರಿ ನಿಯಮಗಳೆಂದು ಕರೆಯಲ್ಪಡತಕ್ಕದ್ದು. ಇದರ ನಿಯಮ 6ರ ಉಪನಿಯಮ 2ರ ಪರಂತುಕವನ್ನು ಕೈಬಿಡತಕ್ಕದ್ದು. ನಿಯಮ 9ರ ತಿದ್ದುಪಡಿ. ಸದರಿ ನಿಯಮಗಳ ನಿಯಮ 9ರಲ್ಲಿ ಉಪನಿಯಮ 1ರಲ್ಲಿ ವಲಯ ಎ ಎಂಬ ಪದಗಳಿಗೆ ಗ್ರೇಟರ್ ಬೆಂಗಳೂರು ಪ್ರದೇಶದ ಹೊರತುಪಡಿಸಿದ ವಲಯ ಎ ಎಂಬ ಪದಗಳನ್ನು ಪ್ರಸ್ತಾಪಿಸತಕ್ಕದ್ದು. ಆ ಖಂಡ ಎ ಅನ್ನು ಖಂಡ ಎ ಎಂದು ಮರುನಾಮಕರಣ ಮಾಡತಕ್ಕದ್ದು ಮತ್ತು ಆ ರೀತಿ ಮರುಪದನಾಮ ಮಾಡಿದ ಖಂಡ ಎ ಖಂಡದ ಪೂರ್ವದಲ್ಲಿ ಈ ಕೆಳಕಂಡವುಗಳನ್ನು ಸೇರಿಸತಕ್ಕದ್ದು ಎಂದರೆ, ಗ್ರೇಟರ್ ಬೆಂಗಳೂರು ಪ್ರದೇಶದಲ್ಲಿ ಸಲ್ಲಿಸಿದ ಸೇವೆಯ ಪೂರ್ಣಗೊಳಿಸಿದ ವರ್ಷಗಳ ಸಂಖ್ಯೆ × 0.50. ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ ವಿ. ಅಕ್ಕ ಮಹಾದೇವಿ, ಕರ್ನಾಟಕ ಸರ್ಕಾರದ ಉಪಕಾರ್ಯದರ್ಶಿ 1, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ಸೊ ಸ್ನೇಹಿತರೆ,
ಏನು ಅಮೆಂಡ್ಮೆಂಟ್ಸ್ ಆಗಿದ್ದಾವೆ ಅದರ ಬಗ್ಗೆ ಇಲ್ಲಿ ಸವಿಸ್ತಾರವಾದಂತಹ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಗೆಜೆಟಲ್ಲಿ ದಾಖಲಾಗಿದೆ ಸ್ನೇಹಿತರೆ. ಸೊ ಇಲ್ಲಿ ಇಂಗ್ಲೀಷ್ ವರ್ಷನ್ ಕೂಡ ಕೊಟ್ಟಿದ್ದಾರೆ, ಜಸ್ಟ್ ನೋಡೋಣ. Notification: the draft of the following rules to amend the Karnataka State Civil Service Regulation of Transfer of Medical Officer and Other Staff Rule 2025, which Government of Karnataka proposes to make in exercise of the power conferred by Section 12 of the Karnataka State Civil Service Regulation of the Transfer of Medical Officer and Other Staff Act 2011, Karnataka Act 2 of 2011 is hereby published as required by subsection 1 of section 12 of said act for information all persons likely to be affected thereby, and notice is hereby given that the said draft will taken into consideration after 5 days from the date of its publication on the official gazette. Any objection, suggestion which may be reserved by the state government from any person with respect to the said draft before the expiry of period specified above will be considered by the state government. Objection and suggestion may be addressed to the Principal Secretary to Government Health and Family Welfare Department, room number 105, Vikas Sauda, Dr. Ambedkar Vidhi, Bengaluru. Draft rules, title and commencement. These rules may be called the Karnataka State Civil Service Regulation of Transfer of Medical Officers and Other Staff Amendment Rule 2025, amended of Rule 6 in Karnataka State Civil Service Regulation of Transfer of Medical Officer and Other Staff Rules 2025, hereinafter referred to as the said in Rule 6 in Sub-Rule 2, proviso shall be omitted. Amendment of Rule 9 in Rule 9 of the said rule in Sub-Rule 1. For the word Zone A, the word Greater Bangalore Area, Zone A excluding Greater Bangalore Area shall be submitted. Clause B, A shall be renumbered as AA, and before the clause AA as so renumbered the following shall be inserted, namely: a Greater Bangalore Area, the completed number of areas of service rendered in all cadres in Greater Bangalore Area into 0.50. By the order in the name of Governor of Karnataka, V. Akka Mahadevi, Deputy Secretary to the Government 1, Department of Health and Family Welfare. ಸೊ ಗೆಳೆಯರೆ, ಈ ಒಂದು ಇಂಗ್ಲೀಷ್ ವರ್ಷನ್ ಆಯಿತು. ಆಮೇಲೆ ಇದಲ್ದೇ ನಾವು ಇನ್ನೊಂದು ಚರ್ಚೆ ಮಾಡೋಣ. ಏನು ಅಂತಂದರೆ, ಯಾರ್ಯಾರು ನೇಮಕ ಮಾಡಿದ್ದಾರೆ ಈ ಒಂದು ಅಧಿಕಾರಿಗಳನ್ನು, ಅವರಿಗೋಸ್ಕರ ಕೂಡ ಇವತ್ತು ಅಂತಂದರೆ 6/6/2025 ಒಂದು ಸರ್ಕಾರ ಒಂದು ಸುತ್ತೋಲೆಯನ್ನು ಹೊರಡಿಸಿದೆ ಸ್ನೇಹಿತರೆ. ಬನ್ನಿ ಅದು ಕೂಡ ನೋಡೋಣ, ಏನು ಹೊರಡಿಸಿದೆ, ಯಾವ ರೀತಿ ಈ ಸ್ಕ್ರೂಟನೈಸೇಷನ್ ನಡೀತಾ ಇದೆ ಅಂತಂದರೆ, ಕಾಲಕ್ಕೆ ನಾವು ಟ್ರೈ ಮಾಡೋಣ. ವರ್ಗಾವಣೆ ಸ್ಮೂತಾಗಿ ಜರುಗಬೇಕು. ಯಾರು ವರ್ಗಾವಣೆಗೆ ಟ್ರೈ ಮಾಡ್ತಾ ಇದ್ದಾರೆ ಅವರಿಗೆ ಡಿಸೈರ್ಡ್ ಪ್ಲೇಸಲ್ಲಿ ಈ ಒಂದು ವರ್ಗಾವಣೆ ದೊರಕಬೇಕೆನ್ನುವಂಥ ಒಂದು ಆಸೆ ಇದೆ ಸ್ನೇಹಿತರೆ. ಸೊ ಬನ್ನಿ ನೋಡೋಣ ಏನಿದೆ ಆದೇಶ. ಗೆಳೆಯರೆ, ಸುತ್ತೋಲೆ ಏನಿದೆ ಸರ್ಕಾರದ ಅಂತಂದರೆ, ಕರ್ನಾಟಕ ಸರ್ಕಾರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ಆಯುಕ್ತಾಲಯ, ಆರೋಗ್ಯ ಸೌಧ, ಬೆಂಗಳೂರು, ದಿನಾಂಕ 6/6/2025. ವಿಷಯ: ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ 2025-26ನೇ ಸಾಲಿನ ಕೌನ್ಸಿಲಿಂಗ್ ವರ್ಗಾವಣೆ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಕರ್ತವ್ಯಕ್ಕೆ ಹಾಜರಾಗುವ ಕುರಿತು. ಉಲ್ಲೇಖ: 1. ಸರ್ಕಾರದ ಆದೇಶ ಸಂಖ್ಯೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 257 HSH 2025, ದಿನಾಂಕ 27/5/2025. ನಿರ್ದೇಶನಾಲಯದ ಅಧಿಕೃತ ಜ್ಞಾಪನ ಪತ್ರ ಸಂಖ್ಯೆ ಆಡಳಿತ 3/2025-26, ದಿನಾಂಕ 2/6/2025. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ 2025-26ನೇ ಸಾಲಿನ ಕೌನ್ಸಿಲಿಂಗ್ ವರ್ಗಾವಣೆ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಉಲ್ಲೇಖ 2ರಲ್ಲಿ ಈಗಾಗಲೇ ಅಧಿಕಾರಿ ಮತ್ತು ಸಿಬ್ಬಂದಿಗಳನ್ನು ನೇಮಿಸಿ ಆದೇಶಿಸಿದ್ದು, ನೇಮಿಸಿರುವ ಎಲ್ಲ ಸಿಬ್ಬಂದಿಗಳು
ತಪ್ಪದೇ ದಿನಾಂಕ 7/6/2025 ಸಮಯ ಬೆಳಗ್ಗೆ 10 ಗಂಟೆಗೆ ಕರ್ತವ್ಯಕ್ಕೆ ಹಾಜರಾಗಿ ಮಾನ್ಯ ಆಯುಕ್ತರು ಸೂಚಿಸಿರುವಂತೆ ವರ್ಗಾವಣೆ ಪಟ್ಟಿಯನ್ನು ಸಿದ್ಧಪಡಿಸಿ ಸಲ್ಲಿಸಲು ಸೂಚಿಸಿದೆ ಅಂತಂದರೆ ಏನು ಒಂದು ಸುತ್ತೋಲೆಯನ್ನು ಜಾರಿ ಮಾಡಿದ್ದಾರೆ ಸ್ನೇಹಿತರೆ. ಆ ಒಂದು ಸುತ್ತೋಲೆ ಪ್ರಕಾರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ 2025-26ನೇ ಸಾಲಿನ ಕೌನ್ಸಿಲಿಂಗ್ ವರ್ಗಾವಣೆ ಪ್ರಕ್ರಿಯೆ ಸಂಬಂಧಿಸಿದಂದು ಈಗಾಗಲೇ ಅಧಿಕಾರಿ ಮತ್ತು ಸಿಬ್ಬಂದಿಗಳನ್ನು ನೇಮಕ ಮಾಡಿದ್ದಾರೆ ಸ್ನೇಹಿತರೆ. ನಾವು ಹಿಂದಿನ ವಿಡಿಯೋಗಳಲ್ಲಿ ನೋಡಿದ್ದೀವಿ. ಸೊ ಅವರುಗಳು ಈ ಒಂದು ದಿನಾಂಕ 7/6/2025 ಸಮಯ 10 ಗಂಟೆಗೆ ಸರಿಯಾಗಿ ಕರ್ತವ್ಯಕ್ಕೆ ಹಾಜರಾಗಿ ಈ ಒಂದು ವರ್ಗಾವಣೆ ವರ್ಗಾವಣೆ ಪ್ರಾಸೆಸ್ಸನ್ನು ಸಿದ್ಧಪಡಿಸಬೇಕಾಗಿ ಒಂದು ಸುತ್ತೋಲೆಯನ್ನು ಜಾರಿ ಮಾಡಿದ್ದಾರೆ ಮಾನ್ಯ ಮುಖ್ಯ ಆಡಳಿತಾಧಿಕಾರಿಗಳು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಬೆಂಗಳೂರು ಸ್ನೇಹಿತರೆ. ಸೊ ಸ್ಪೀಡಾಗಿ ಈ ಒಂದು ವರ್ಗಾವಣೆ ಪ್ರಕ್ರಿಯೆ ನಡೀತಾ ಇದೆ ಸ್ನೇಹಿತರೆ. ಹೋಪ್ ಯಾರು ಈ ವರ್ಗಾವಣೆಗೋಸ್ಕರ ಟ್ರೈ ಮಾಡ್ತಾ ಇದ್ದೀರಾ, ಇಡೀ ದಿನ ಟ್ರೈ ಮಾಡ್ತಾ ಇದ್ದೀರಾ ಅಥವಾ ಏನೋ ಒಂದು ಮಿಸ್ಟೇಕ್ ಆಗಬಹುದು ಫಾರ್ಮ್ ಫಿಲಪ್ ಮಾಡುವಾಗ, ಅಲ್ಲದೆ ಏನೋ ಒಂದು ಇದು ಆಗ್ಬೋದು ಅನ್ನುವಂಥ ರೀತಿಯಲ್ಲಿ ಎಲ್ಲರೂ ಕಾದು ವೇಟ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಎಷ್ಟೋ ಜನ ತಮ್ಮ ಡಿಸ್ಟಿಕ್ಗಳನ್ನು ಬಿಟ್ಟು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕಾರ್ಯನಿರತರಾಗಿದ್ದಾರೆ. ಸೊ ಅವರ ಒಂದು ಆಸೆ ಏನಾಗಿರುತ್ತೆ ಅಂತಂದರೆ ತಮ್ಮ ಜಿಲ್ಲೆಗಳಲ್ಲಿ ತಮ್ಮ ಮನೆಗಳಲ್ಲಿ ತಮ್ಮ ತಾಲೂಕಾ ಪ್ಲೇಸ್ಗಳಲ್ಲಿ ಸೇರಿಕೊಳ್ಳಬೇಕು ಎನ್ನುವಂಥ ಒಂದು ಆಸೆ ಆಗಿರುತ್ತೆ ಸ್ನೇಹಿತರೆ. ಸೊ ಈ ಒಂದು ಜನರಲ್ ಟ್ರಾನ್ಸ್ಫರ್ ಅವರಿಗೆ ವರವಾಗಿ ಪರಿಣಮಿಸಬಹುದು ಸ್ನೇಹಿತರೆ. ಸೊ ನಾವು ವೇಟ್ ಆ್ಯಂಡ್ ವಾಚ್ ನೋಡೋಣ ಮತ್ತು ಏನೇನು ಅಪ್ಡೇಟ್ಸ್ಗಳು ಬರ್ತಾವೆ. ದಿನಾಲೂ ಅಪ್ಡೇಟ್ಸ್ ಬಂದಾಗ ನಿಮ್ಮೊಂದಿಗೆ ವಿಡಿಯೋಗಳ ಮುಖಾಂತರ ರೆಕಾರ್ಡ್ ಮಾಡಿ ನಿಮ್ಮೊಂದಿಗೆ ಶೇರ್ ಮಾಡುವಂಥ ಪ್ರಯತ್ನ ನನ್ನದಾಗಿರುತ್ತೆ ಸ್ನೇಹಿತರೆ. ಸೊ ದಯವಿಟ್ಟು ಈ ಒಂದು ವಿಡಿಯೋ ಸರಿ ಅನಿಸಿದರೆ ಲೈಕ್ ಮಾಡಿ. ಆಮೇಲೆ ಏನಾದರೂ ಇದರಲ್ಲಿ ಇನ್ನೂ ಸೇರಿಸಬೇಕಾಗಿತ್ತು ಅಥವಾ ಬೇರೆ ಇನ್ಯಾವುದೋ ಒಂದು ಇನ್ಫಾರ್ಮೇಷನ್ ನಿಮಗೆ ಬೇಕಾಗಿತ್ತು ಅಂತಂದರೆ ದಯವಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ. ಸೊ ದ್ಯಾಟ್ ನಾನು ಪ್ರಯತ್ನ ಮಾಡ್ತೀನಿ ಮುಂದೆ ಬರುವಂತಹ ವಿಡಿಯೋಗಳಲ್ಲಿ ನಿಮ್ಮ ಕಾಮೆಂಟ್ಗಳು ಅಂದರೆ ಏನು ಹೇಳಿದ್ದಾರೆ ಅದು ಯಾವ ರೀತಿ ನಾವು ಮುಂದುವರಿಸ್ಕೊಂಡು ಹೋಗಬೇಕು ಅಥವಾ ಯಾವ ರೀತಿ ಇತ್ಯರ್ಥವನ್ನು ಮಾಡಬೇಕೆನ್ನುವಂತಹ ರೀತಿಯಲ್ಲಿ ಸ್ನೇಹಿತರೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್. ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.